ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಸ್ಪೆಷಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಮಹಾಶಿವರಾತ್ರಿಗೆ ರುಚಿಯಾದ ಒಂದು ಕಡಲೆ ತಂಬಿಟ್ಟನ್ನು ಹೀಗೆ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ನೀವು ಒಂದು ಈ ಸ್ವೀಟನ್ನು ತಯಾರಿಸ್ಬೋದು. ಸ್ವೀಟ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಸುಮಾರು ಇಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನಿಲ್ಲಿ ಕಡಲೆನ ತೊಗೊಂಡಿದ್ದೀನಿ. ನೋಡ್ಬೋದು, ಅರ್ಧದಿಂದ ಮುಕ್ಕಾಲು ಕೆ ಜಿ ಆಗೋಷ್ಟು ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ವೀಟ್ ಇದು. ಸೊ ಈ ಶಿವರಾತ್ರಿ ಹಬ್ಬಕ್ಕೆ ನೀವು ಖಂಡಿತ ಮಾಡಲೇಬೇಕಾಗಿರುವಂತಹ ಒಂದು ಈ ತಂಬಿಟ್ಟು ರೆಸಿಪಿ. ಸೊ ಈ ಒಂದು ಕಡಲೆನ ನಾನು ಫಸ್ಟು ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರಿಗೆ ಇದಕ್ಕೆ ಒಂದು 2 ಏಲಕ್ಕಿನ ಹಾಕಿ ನಾವು ಇದನ್ನು ಪೌಡರ್ ಮಾಡ್ಕೊಂಬರ್ಬೇಕಾಗುತ್ತೆ. ಸೊ ನೋಡಿ, ಇಷ್ಟು ಒಂದು 3/4% ಆಗುವಷ್ಟು ನಾನು ಕಡಲೆನ ಹುರಿಗಡ್ಲೆ ಅಂತೀವಲ್ಲ ಅದು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಕಡಲೆನ ನಾವು ಪೌಡರ್ ಮಾಡ್ಕೊಂಬರೋಣ. ಇಲ್ಲಿ ಒಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ. ಸೊ ಪ್ಯಾನಿಗೆ ಈಗ ಇಲ್ಲಿ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು, ಅರ್ಧ ಅಥವಾ 1 ಕಪ್ ಆಗುವಷ್ಟು ನೀವು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಬೇಕು ಅಂದರೆ ಇನ್ನೂ ಸ್ವಲ್ಪ ಕೂಡ ನೀವು ಹಾಕ್ಕೊಳ್ಬೋದು, ಪೌಡರ್ ಮಾಡ್ತೀವಿ ಅಂದರೆ. ಸೊ ಪೌಡರ್ ಬೇಡ ಅನ್ನೋದಾದರೆ ಇಷ್ಟು ಕಡಲೆ ಬೀಜ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಹೀಗೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಕೂಡ ತಂಬಿಟ್ಟುಗಳನ್ನು ಮಾಡ್ತೀವಿ. ಕೆಲವರು ತಂಬಿಟ್ಟು ಅಂತಾರೆ, ಕೆಲವರು ತಮಟ ಅಂತಾರೆ. ಸೊ ತುಂಬ ವೆರೈಟಿಯಾಗಿ ಕರೀತಾರೆ. ಈ ಕಡಲೆ ತಂಬಿಟ್ಟನ್ನು ಮಾಡೋದು ತುಂಬಾ ಈಸಿ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಇದನ್ನು ನೀವು ಒಂದು 15ರಿಂದ 20 ದಿನದವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಕಡಲೆ ಬೀಜನ ಹುರಿದು ಒಂದು ಕಡೆ ನಾನು ಅದನ್ನು ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ನಂತರ ಕಡಲೆನ ಇಲ್ಲಿ ಪುಡಿ ಮಾಡಿ ಇಟ್ಟಿದ್ದೀನಿ. ನೋಡ್ಬೋದು, ಪೌಡರ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಬೌಲ್ ಥರ ತಗೊಂಡ್ರೆ ನಮಗೆ ಕಲಸೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡ್ಬೋದು, ಹೀಗೆ ನಾನು ಇದನ್ನು ಇಲ್ಲಿ ಒಂದು ಬೌಲ್ ಅಥವಾ ಪಾತ್ರೆ ಯಾವುದನ್ನು ಬೇಕಿದ್ರೂ ತಗೊಳ್ಳಿ. ಬೆಲ್ಲ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲನ ಉಪಯೋಗಿಸಿ. ಓಕೆ, ಬೆಲ್ಲ ನೋಡಿ ಈ ಥರ ಕರಗಿದ ನಂತರ ಅಕಸ್ಮಾತ್ ಸಾಕಾಗಲ್ಲ ಅನ್ನೋದಾದರೆ ಮತ್ತೆ ಇನ್ನೊಂದು ಸಲ ಹಾಕಿ ಬೆಲ್ಲನ ನೀವು ಕರಗಿಸಿ ನಂತರ ಸೋಸ್ಕೋಬೇಕು. ಈಗ ನಾನಿಲ್ಲಿ ಕೊಬ್ಬರಿನ ಅದ್ರ ಮೇಲ್ಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಸೊ ತುರಿದಿರುವಂತಹ ಕೊಬ್ಬರಿನ ಇವಾಗ ನಾವು ಪೌಡರ್ ಮಾಡಿರುವಂತಹ ಒಂದು ಕಡಲೆ ಹಿಟ್ಟಿಗೆ ಹಾಕ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಸುಮಾರು 1 ಕೊಬ್ಬರಿನ ತೊಗೊಂಡಿದ್ದೀನಿ, ಅದನ್ನು ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಕಡಲೆ ಬೀಜ ನೋಡಿ, ಈ ಥರ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ನಾನು ಹುರಿದಿರುವಂತಹ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಫಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ಬೆಲ್ಲನ ಕರಗಿಸಿರುವಂತಹ ಪಾಕನ ಇವಾಗ ಇದಕ್ಕೆ ಸೋಸ್ಕೊಳ್ಳೋಣ. ಈಗ ಇದಕ್ಕೆ ನಾನು ಸೋಸ್ಕೊಳ್ತೀನಿ. ಜಾಸ್ತಿ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ, ಪಾಕ ತೆಳ್ಳಗೆ ಇರಬೇಕು. ಸೊ ಗಟ್ಟಿ ಆದರೆ ಏನಾಗುತ್ತೆ ಅಂತಂದರೆ ಪಾಕ ಕೆಳಗೆ ಬರೋದೇ ಇಲ್ಲ ಜಾಲರಿಯಿಂದ. ಸೊ ಹಾಗಾಗಿ ಈಗ ನೋಡಿ, ನಿಮಗೆ ಸ್ವಲ್ಪ ಕಲಸಕ್ಕೆ ನೀರು ಸಾಕಾಗಿಲ್ಲ ಅನ್ನೋದಾದರೆ ನೀವು ಮತ್ತೆ ಸ್ವಲ್ಪ ಬೆಲ್ಲದ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಮತ್ತೆ ಸ್ವಲ್ಪ ಬಿಸಿ ಮಾಡಿ ನಂತರ ಇದಕ್ಕೆ ಹಾಕ್ಕೊಳ್ಬೇಕು. ಇಲ್ಲ ಅನ್ನೋದಾದರೆ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ, ಹೀಗೆ ಕಲಿಸ್ಕೊಳ್ಳೋಣ ಫಸ್ಟು. ಕೆಲವ್ರ ಮನೆಯಲ್ಲೆಲ್ಲ ತಮಟ ತುಂಬಾ ಗಟ್ಟಿ ಇರುತ್ತೆ, ಅದು ಒಡೆಯೋಕ್ಕೂ ಆಗಲ್ಲ, ಮುರಿಯೋಕ್ಕೂ ಆಗಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಸೊ ಹಾಗೆ ಕಲಿಸ್ಕೋಬೇಡಿ. ನೋಡಿ, ಹೀಗೆ ಇಷ್ಟು ಸಾಫ್ಟಾಗಿರಬೇಕು ಹಿಟ್ಟು. ನೋಡಿ, ನಮಗೆ ಇಷ್ಟು ಸಾಫ್ಟಾಗಿದ್ದರೆ ಆವಾಗ ತಮಟ ಅಥವಾ ತಂಬಿಟ್ಟನ್ನು ಕಟ್ಟೋದು ತುಂಬ ಈಸಿ ಆಗುತ್ತೆ. ನೋಡಿ, ಹೀಗೆ ನಾನು ಇವಾಗ ಉಂಡೆಗಳನ್ನು ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ನಿಮಗೆ ಯಾವ ಸೈಜಲ್ಲಿ ಬೇಕು, ಕೆಲವರು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ತಾರೆ, ನಾವು ಮೀಡಿಯಮ್ ಆಗಿ ಕಟ್ತಾ ಇದ್ದೀನಿ. ಸೊ ನೋಡ್ಬೋದು, ಹೀಗೆ ಕೂಡ ನೀವು ಕಟ್ಟಿ ಇದನ್ನು ನೀವು 15ರಿಂದ 20 ದಿನದವರೆಗೂ ಸ್ಟೋರ್ ಮಾಡಿಟ್ರೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ, ಗಟ್ಟಿ ಆಗೋದಿಲ್ಲ. ಇದರಲ್ಲಿ ಬರೀ ಕಡಲೆ ಮಾತ್ರ ಹಾಕಿರೋದು, ಕೆಲವರು ಅಕ್ಕಿ ಎಲ್ಲ ಹಾಕಿ ಮಾಡ್ತಾರೆ, ಸ್ವಲ್ಪ ಅದು ಗಟ್ಟಿ ಆಗುತ್ತೆ. ಸೊ ನಾನು ಬರೀ ಕಡಲೆಲೇ ಮಾಡುವಂತಹ ಒಂದು ಶಿವರಾತ್ರಿಗೆ ರುಚಿಯಾದ ಕಡಲೆ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಈಗ ಈ ಥರ ಎಲ್ಲ ಉಂಡೆಗಳನ್ನು ನಾನು ಕಟ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಈಗ ಆಗಿದೆ. ಸೊ ಇದನ್ನು ಒಂದು ತಟ್ಟೆಗೆ ನಾನು
ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂಥ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಖಂಡಿತ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹೀಗೆ ಎಲ್ಲದನ್ನು ಕೂಡ ನಾನು ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬಕ್ಕೆ ನಾವು ಸಾಮಾನ್ಯವಾಗಿ ತಂಬಿಟ್ಟು ಹಾಗೆ ರವೆ ಉಂಡೆ ಮತ್ತು ಚಕ್ಲಿ, ಖಾರ, ನಿಪ್ಪಟ್ಟು ಮತ್ತು ಈ ಥರ ತುಂಬ ವೆರೈಟೀಸ್ನ ನಾವು ಮಾಡ್ತೀವಿ ಶಿವರಾತ್ರಿ ಹಬ್ಬಕ್ಕೆ. ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟನ್ನು ಒಂದ್ಸಲ ತಯಾರಿಸಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.